ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 36 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಪರಶುರಾಂಪುರಕ್ಕೆ 6 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಅಕ್ಕಪಕ್ಕ 18 ಎಕರೆ ಮಾರುವಂಥ ಜಮೀನು. ಏನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀರಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇದು ಚಳ್ಳಕೆರೆಯಿಂದ 36 ಕಿಲೋಮೀಟರ್ ಆಗುತ್ತೆ. ಅಂದರೆ ಪರಶುರಾಂಪುರದಿಂದ ಇಲ್ಲಿಗೆ 6 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡ್ ಅಟ್ಯಾಚ್ ಇರುವಂಥ ಅಕ್ಕಪಕ್ಕ, ಅಂದರೆ ತಾರ್ ರೋಡಿಂದ ಆ ಕಡೆಯೂ ಜಮೀನಿದೆ, ಈ ಕಡೆಯೂ ಜಮೀನಿದೆ. ಇನ್ನು ಹಿರಿಯೂರಿಗೆ ಕೂಡ ಇದು ಹತ್ರ ಆಗುತ್ತೆ. ನಮ್ಮ ಚಳ್ಳಕೆರೆಯಿಂದನೇ ಹೋಗ್ಬೇಕು ಅನ್ನೋದೇನಿಲ್ಲ ಈ ರೋಡ್ಗೆ, ಈ ಜಮೀನಿಗೆ. ಹಿರಿಯೂರಿಂದನೂ ಕೂಡ ಈ ಜಮೀನಿಗೆ ಬರ್ಬೋದು. ಇನ್ನು ಚಳ್ಳಕೆರೆಗೆ 36 ಕಿಲೋಮೀಟ್ರು, ಚಿತ್ರದುರ್ಗಕ್ಕೆ 66 ಕಿಲೋಮೀಟ್ರು, ಬೆಂಗಳೂರಿಗೆ 236 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಈ ಜಾಗಕ್ಕೆ ಅಂದರೆ ಈ ಜಾಗದಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮೊದಲನೇದಾಗಿ ತೆಂಗು, ಅಡಿಕೆ, ಬಾಳೆ, ಯಾವ ಬೆಳೆಯನ್ನಾದರೂ ಕೂಡ ಇಲ್ಲಿ ಬೆಳಿಬೋದು. ಯಾಕೆಂದರೆ ಇಲ್ಲಿಂದ ವೇದವತಿ 4 ಕಿಲೋಮೀಟರ್ ಆಗುತ್ತೆ. ನೀರಿನ ಸ್ಥಿತಿ ಚೆನ್ನಾಗಿದೆ, ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ಆದರೆ ಈ ಜಮೀನನ್ನು ಹೊರತುಪಡಿಸಿ ಈ ಜಮೀನು ಒಂದು 5 ವರ್ಷದಿಂದ ಯಾವುದೇ ರೀತಿ ಇದನ್ನು ಉಳುಮೆ ಮಾಡೋಕ್ಕೆ ಹೋಗಿಲ್ಲ. 5-6 ವರ್ಷ ಹೆಚ್ಚು ಕಮ್ಮಿ ಉಳುಮೆ ಮಾಡೋಕ್ಕೆ ಹೋಗಿಲ್ಲ. ಆದ್ದರಿಂದ ಈ ಪೊಸಿಷನ್ನಲ್ಲಿದೆ ಈ ಜಮೀನು. ಇಲ್ಲಾಂದಿದ್ರೆ ತುಂಬ ಚೆನ್ನಾಗಿದೆ ಮಣ್ಣು, ಪ್ಯೂರ್ ರೆಡ್ ಸಾಯಿಲ್. ನೀವು ನೋಡ್ತಾ ಇದ್ದೀರಾ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಅಟ್ಯಾಚ್ ಆ ಕಡೆ ಈ ಕಡೆ ಕೂಡ ಜಮೀನಿರುವಂಥ ಜಮೀನಿದು. ತುಂಬ ಫ್ಯೂಚರಲ್ಲಿ, ಯಾಕೆಂದರೆ ತಾರ್ ರೋಡ್ ಅಟ್ಯಾಚ್ ಇದೆ ಅಂದರೆ ಒಂದಿಷ್ಟು ಬೆಲೆ ಜಾಸ್ತಿ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವ ಕೂಡ ಖಾಲಿ ಲ್ಯಾಂಡ್ಸ್ ಇಲ್ಲ, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಡಿ. ನೀವು ಭೇಟಿ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೀರಿನ ಸ್ಥಿತಿ ಹೆಂಗಿದೆ ಅಂತ. ನೋಡಿರಿ, ಅಲ್ಲಿ ದೂರದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಕಾಣಿಸ್ತಾ ಇದೆ. ಈಗ ನಾವು ನಿಮಗೆ 100% ವಾಟರ್ ಅಂತ ಹೇಳ್ಬೋದು. ಆದರೆ ನಮ್ಮ ಚಿತ್ರದುರ್ಗ ಕರ್ನಾಟಕದಲ್ಲೇ ಕಡಿಮೆ ಮಳೆ ಬೀಳುವ ಪ್ರದೇಶ. ಆದ್ದರಿಂದ ನಾನು ಹೆಚ್ಚಿನದಾಗಿ ಏನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ 2 ಸಾರಿ ವಾಣಿವಿಲಾಸ ಸಾಗರ ತುಂಬಿರೋದ್ರಿಂದ ಇಲ್ಲಿ ನೀರಿನ ಕೊರತೆ ತುಂಬ ಕಮ್ಮಿ, ನೀರಿನ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನನ್ನು ಮಾರುವ ಉದ್ದೇಶದಿಂದ ಇತ್ತೀಚಿನ ದಿನಗಳಲ್ಲಿ ಇದನ್ನು ಉಳುಮೆ ಕೂಡ ಮಾಡೋಕ್ಕೆ ಹೋಗಿಲ್ಲ. ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೆಲವೊಂದು ಕಾರಣಗಳಿಂದ ಜಮೀನನ್ನು ಮಾರುವ ಉದ್ದೇಶ ಬಿಟ್ಟರೆ, ವೈಯಕ್ತಿಕ ಕಾರಣ ಅಂದರೆ ಆರ್ಥಿಕ ಪರಿಸ್ಥಿತಿ. ಯಾವೊಬ್ಬ ರೈತ ಜಮೀನನ್ನು ಮಾರುವ ಉದ್ದೇಶ ಹೊಂದಿರೋದಿಲ್ಲ, ಆರ್ಥಿಕ ಪರಿಸ್ಥಿತಿಯಿಂದಲೇ ಜಮೀನನ್ನು ಮಾರುವ ಉದ್ದೇಶ. ಅದನ್ನು ಹೊರತುಪಡಿಸಿ ಅವನು ಆರ್ಥಿಕವಾಗಿ ಸದೃಢನಾಗಿದ್ದರೆ ಈ ಜಮೀನನ್ನು ಉಳುಮೆ ಮಾಡ್ತಾಯಿದ್ದ. ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇರೋದ್ರಿಂದಲೇ ಈ ಜಮೀನನ್ನು ಮಾರುವ ಉದ್ದೇಶ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇರೋದಿಲ್ಲ. ಆದರೂ ಕೂಡ ನೀವು ಆ ಜಮೀನನ್ನು ಪರಿಶೀಲನೆಗಂತ ಭೇಟಿ ಕೊಟ್ಟಾಗ ದಯವಿಟ್ಟು ಅಕ್ಕಪಕ್ಕದಲ್ಲಿ ವಿಚಾರಿಸಿ. ನಾನು ಕಮೆಂಟ್ ಬಾಕ್ಸಲ್ಲಿ ಕೆಲವರು ಹೇಳ್ತಾರೆ ರೇಟ್ ಜಾಸ್ತಿ ಆಯಿತು ಅಂತ. ಅದನ್ನು ಹೇಳೋದಕ್ಕಿಂತ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಈ ಜಮೀನು ಆ ಬೆಲೆಯಲ್ಲಿ ತೊಗೋಬೋದಾ ಅಥವಾ ಜಾಸ್ತಿ ಆಯಿತಾ, ಎಲ್ಲವನ್ನು ಕೂಡ ಮಾಹಿತಿ ಅಲ್ಲೇ ಸಿಗುತ್ತೆ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಫೋನ್ ರಿಸೀವ್ ಮಾಡದೇ ಇರುವಾಗ ನೀವು ಜಮೀನನ್ನು ನೋಡಲೇಬೇಕು ಅಂದಾಗ ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನಿಮಗೆ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೇರವಾಗಿ ನಮ್ಮ ಆಫೀಸ್ ಹತ್ರ ಬಂದರೆ ನಿಮಗೆ ಆಫೀಸಿಂದ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಎಲ್ಲವೂ ಹೇಳಿದ್ದೀನಿ. ಇನ್ನು ಜಮೀನಿನ ರೇಟ್ ಒಂದೇ, ಜನರಲ್ ಪ್ರಾಪರ್ಟಿ, ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲು, ಅಗ್ರಿಕಲ್ಚರ್ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ. ಇನ್ನು ಕೊನೆಯದಾಗಿ ಇದರ ಬೆಲೆ 1 ಎಕರೆ ನಿಮಗೆ 13 ಲಕ್ಷದಿಂದ 14 ಲಕ್ಷ ಹೇಳ್ತಾರೆ. ತಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ನೀವು ನೇರವಾಗಿ ಓನರ್ ಇರ್ತಾನೆ, ನೀವು ವ್ಯವಹಾರ ನಡೆಸ್ಬೋದು. 1 ಎಕರೆ 13ರಿಂದ 14 ಲಕ್ಷ. ಇನ್ನು
ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.